ಮಾರ್ಕೆಟ್ ಕರೆಕ್ಷನ್ ಎಷ್ಟು ಜಲ್ದಿ ಎಲ್ಲರೂ ಅರ್ಥ ಮಾಡ್ಕೋತಾರೆ ಸರ್, ಅಷ್ಟು ಬೇಗ ನಾವು ಬೌನ್ಸ್ ಬ್ಯಾಕ್ ಆಗ್ಬೋದು. ಒಂದು ಸಿನಿಮಾ 100 ರೂಪಾಯಿ ದುಡಿಯೋಷ್ಟು ಸ್ಪೇಸ್ ಇದೆ, ಅದೇ ಸಿನಿಮಾ 2 ರೂಪಾಯಿಗೆ ಹೋಗಿರೋದು ಇದೆ. ಯಾವ್ದಾದ್ರು ಒಂದು ಸ್ಟಾರ್ ಪಿಕ್ಚರ್ಗೆ ಇಷ್ಟು ಮಿನಿಮಮ್ ಗ್ಯಾರಂಟಿ ಅನ್ನೋದು ಇದ್ದೇ ಇರುತ್ತೆ. ಪಿಕ್ಚರ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರಲಿ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಇರುತ್ತೆ. ಆಕ್ಚುಲಿ ನೋಡಿದ್ರೆ ವರ್ಷಕ್ಕೆ ಇರೋದು 1000 ರೂಪೀಸ್, 1500 ರೂಪೀಸ್ ನೆಟ್ಫ್ಲಿಕ್ಸ್ ಬಿಟ್ಟು. ಬೆಂಗಳೂರು ಇರೋನ್ಗೆ 1500 ಫಾರ್ ಇಯರ್ ಇಸ್ ನಾಟ್ ಬಿಗ್ ಅಮೌಂಟ್. ಎನಿ ತೆಲುಗು ದೊಡ್ಡ ಹೀರೋ ಪಿಕ್ಚರು ಅದು 2000 1,500 ಇರುತ್ತೆ. ಅವ್ರು ಎಷ್ಟೇ ಕೊಟ್ಟರು ನಮ್ಮ ಬಾಸ್ ಫಸ್ಟ್ ನಾವೇ ನೋಡಬೇಕು ಅನ್ನೋದು ಇರುತ್ತೆ. ಒಬ್ಬ ಪ್ರೊಡ್ಯೂಸರ್ ಇನ್ನೊಬ್ಬ ಪ್ರೊಡ್ಯೂಸರ್ ಮಾತಾಡ್ಕೊಂಡು ಯಾವಾಗ ಡಿಸ್ಕಸ್ ಆಗುತ್ತೆ ಇದೆಲ್ಲ ಕಟ್ ಆಗುತ್ತೆ. ತೆಲುಗು ಏನಾದ್ರು ಈ ತರ ಸಮಸ್ಯೆ ಇದ್ರೆ 3 ಜನ ಪ್ರೊಡ್ಯೂಸರ್ಸ್ ಬರ್ತಾರೆ ಮಾತಾಡ್ತಾರೆ. ಯಾಕಂದ್ರೆ ಕೊನೆಯಲ್ಲಿ ಸಫರ್ ಆಗೋದು ಒಬ್ಬ ಪ್ರೊಡ್ಯೂಸರ್ ಮಾತ್ರ. ಪ್ರೊಡ್ಯೂಸರ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಸಿನಿಮಾಗೆ ದುಡ್ಡು ಹಾಕಕ್ಕೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಸೊ ಒಂದು ಬಡ್ಜೆಟ್ ಅಂತ ಬೀಂಗ್ ಪ್ರೊಡ್ಯೂಸರೂ ಆಗಿರೋದ್ರಿಂದ ನೀವು ಒಂದು ಸಿನಿಮಾ ಬಡ್ಜೆಟ್ ಅಂತ ಬಂದಾಗ ಇವಾಗ OTT, ಸ್ಯಾಟಲೈಟು, ಥಿಯೇಟ್ರಿಕ್ ಅಂತ 3 ಡಿವಿಷನ್ ಮಾಡಿಕೊಂಡು ಓಕೆ ಡಬ್ಬಿಂಗು ಇನ್ನೊಂದು ಮತ್ತೊಂದು ಸೇರಿಸಿದ್ರೆ ಸೊ ಇಷ್ಟು ಅಮೌಂಟ್ ಬರ್ಬೋದು, ಸೊ ಇಷ್ಟು ನಾವು ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೆ. ಇಲ್ಲಿ ಇವಾಗ ಮಾರ್ಕೆಟ್ ಕರೆಕ್ಷನ್ ಅಂತ ಬಂದಾಗ OTT ಆಗಲಿ TV ಆಗಲಿ ಅಥವಾ ಡಬ್ಬಿಂಗು ಇನ್ನೊಂದು ಎಲ್ಲ ರೈಟ್ಸಲ್ಲೂ ನಾವು ಕಮ್ಮಿ ಆದಾಗ ನೀವು ಹಾಕೋ ಬಡ್ಜೆಟೂ ಕಮ್ಮಿ ಆಗುತ್ತೆ. ಪ್ರೊಡಕ್ಷನ್ ಕ್ವಾಲಿಟಿ ಅದನ್ನೇ ಸಸ್ಟೈನ್ ಮಾಡಬೇಕು ಅಂತಂದಾಗ ನೀವು ರೆಮ್ಯುನರೇಷನ್ಗಳನ್ನು ಕಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಿಮಗೆ ಆರ್ಟಿಸ್ಟ್ಗಳು ಅಥವಾ ಟೆಕ್ನಿಷಿಯನ್ ಸ್ಟಾಫು ಕೂಡ ಜೊತೆ ಆಗಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಈಗ ಒಂದು ಫಿಕ್ಸ್ ಮಾಡಿಬಿಟ್ಟಿರ್ತೀರಾ, ಒಂದು ರೇಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತೀರಾ, ಅವ್ರ ಕೂಲಿ ಅಂತ ಸಂಬಳ ಅಂತ ಫಿಕ್ಸ್ ಮಾಡಿರ್ತೀರಾ. ಸೊ ಆ ಒಂದು ವಿಚಾರಕ್ಕೆ ಸರ್ ಅದು ಎರಡು. ಈಗ ಒಂದು ಡೈಲಿ ಲೇಬರ್ ಅಂತ ಏನಿರ್ತಾರೆ, ಈಗ ಪ್ರೊಡಕ್ಷನ್ ಯೂನಿಟ್ ಆಗಲಿ ಕ್ಯಾಮ್ರಾ ಯೂನಿಟ್ ಆಗಲಿ ಅವ್ರದ್ದೆಲ್ಲ ಯೂನಿಯನ್ ಲಾಸ್ ಮಾಡಿದ್ದಾರೆ, ಅದು ಪ್ರಕಾರ ಕೊಡಬೇಕು. ಈಗ ಒಂದೊಂದು ಪಿಕ್ಚರ್ ಇದನ್ನು ಈಗ ನಾನು ಅದನ್ನೇ ಹೇಳ್ದಂಗೆ ಹಾಫ್ ಫಿಕ್ಸ್ ಹಾಫ್ ವೇರಿಯಬಲ್ ತೊಗೋಬೇಕು. ಎಲ್ಲರಿಗೂ ದುಡ್ಡಿನ ರಿಕ್ವೈರ್ಮೆಂಟ್ ಇದೆ, ಒಪ್ಕೋತೀನಿ. ನಿಮಗೆ ಮಾರ್ಕೆಟ್ ಕರೆಕ್ಷನ್ ಎಷ್ಟು ಜಲ್ದಿ ಎಲ್ಲರೂ ಅರ್ಥ ಮಾಡ್ಕೋತಾರೆ ಸರ್, ಅಷ್ಟು ಬೇಗ ನಾವು ಬೌನ್ಸ್ ಬ್ಯಾಕ್ ಆಗ್ಬೋದು. ಅದರಲ್ಲಿ ಥಿಯೇಟರ್ ರೆವೆನ್ಯೂಸ್ ಆಲ್ವೇಸ್ ಗ್ಯಾಂಬಲ್ಲೇ. ಅಂದರೆ ಒಂದು ಸಿನಿಮಾ 100 ರೂಪಾಯಿ ದುಡಿಯೋಷ್ಟು ಅದಕ್ಕೆ ಸ್ಪೇಸ್ ಇದೆ, ಅದೇ ಸಿನಿಮಾ ಚೆನ್ನಾಗಿಲ್ಲದೆ ಇದ್ದರೆ ಅಥವಾ ರಿಸೀವ್ ಆಗದೆ ಇದ್ದರೆ 2 ರೂಪಾಯಿ ಅಷ್ಟೇ, ಅದು 2 ರೂಪಾಯಿಗೆ ಹೋಗಿರೋದು ಇದೆ. ಸೊ ಥಿಯೇಟರ್ ಶುಡ್ ಆಲ್ವೇಸ್ ಬಿ ಕೆಪ್ಟ್ ಎಸ್ ಗ್ಯಾಂಬಲ್ ಅನ್ಲೆಸ್ ಯಾವುದಾದ್ರೂ ಒಂದು ಸ್ಟಾರ್ ಪಿಕ್ಚರ್ಗೆ ಇಷ್ಟು ಮಿನಿಮಮ್ ಗ್ಯಾರಂಟಿ ಅನ್ನೋದು ಇದ್ದೇ ಇರುತ್ತೆ. ಒಂದು ಎನಿ ಸ್ಟಾರ್ ಫಿಲ್ಮ್ ಎಲ್ಲೇ ಹೋದ್ರೂ ಪಿಕ್ಚರ್ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಇರುತ್ತೆ, ಅದು ತಕ್ಕಂಗೆ ಅವ್ರ ಬೆಲೆನೂ ಇರುತ್ತಲ್ವ ಸರ್. ಅದು ಎಲ್ಲರೂ ಮಾರ್ಕೆಟ್ ಕರೆಕ್ಷನ್ಸ್ ಅರ್ಥ ಮಾಡ್ಕೋಬೇಕು. ಇವತ್ತು ಮೋಸ್ಟ್ ಆಫ್ ದಮ್ ಐ ಥಿಂಕ್ ಅರ್ಥ ಆಗ್ತಿದೆ. ಏನಾಗಿದೆ ಈಗ ಎಲ್ಲ ಸಡನ್ನಾಗಿ ಅನ್ಪ್ರೆಡಿಕ್ಟಬಲ್ ಆಗಿದೆ. ಈಗ ಭೀಮಾ ಒಂದು ಚೆನ್ನಾಗಾಯಿತು ಅಂದ್ಕೊಳ್ಳಿ, ಅವರು ದೇ ವಿಲ್ ಸೆಟ್ ಇದು ಒಂದು ಫುಟ್ ಮಾರ್ಕ್ ಸೆಟ್ ಮಾಡ್ದಂಗೆ ಇದು ವೇ ಗೋಯಿಂಗ್ ಫಾರ್ವರ್ಡ್, ಇದು ದಾರಿ ಹಿಂಗೆ ಮಾಡಬೇಕು ಅನ್ನೋದು ಸೆಟ್ ಆಗುತ್ತೆ. ಇದು ಚೇಂಜ್ ಆಗ್ತಾನೆ ಇದೆ ಸರ್. ಫೇಸ್ 2 ಇಯರ್ಸ್ ಹಿಂಗಾಗುತ್ತೆ, 2 ಇಯರ್ಸ್ ಇದು. ಬಟ್ ಈ ಕೋವಿಡ್ ಆದಾಗ OTT ಬೂಮ್ ಬಂದಿದ್ದು, ಈಗ ಅದು ರೆಗ್ಯುಲರೈಸ್ ಆಗ್ತಿದೆ. ಅವ್ರೇನು ಕಮ್ಮಿ ಮಾಡ್ತಿರೋದ್ರಿಂದ ನಾನು ಏನು ಹೇಳ್ತಿರೋ ರೆಗ್ಯುಲರೈಸ್ ಆಗ್ತಿದೆ. ಅವ್ರು ಕರೆಕ್ಟಾಗಿ ಫಸ್ಟ್ ಎಷ್ಟಿತ್ತು OTT ಬೆಲೆ ಅಷ್ಟಕ್ಕೆ ತರ್ತಾವ್ರೆ. ಅವ್ರು ಸ್ವಲ್ಪ ಜಾಸ್ತಿ ಕೊಟ್ಟಿರೋದು ರೀಸನ್ ಹೇಳ್ತಲ್ವ ಅಷ್ಟೇ. ಅವಾಗ ಥಿಯೇಟರ್ ರೆವೆನ್ಯೂ ಇಲ್ಲ, ನಿಮ್ಮ ಥಿಯೇಟರ್ ಜನನೂ ನಮ್ಮಲ್ಲಿ ನೋಡ್ತಾರೆ ಅಂದ್ಕೊಂಡು ಹೋಗಿದ್ದು. ಆ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡೋರು ಎಷ್ಟೊಂದು ಜನ ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ. ಈಗ ನಮ್ಮ ಆಫೀಸಲ್ಲಿ ಮಾರ್ಕೆಟಿಂಗ್ ಟೀಮಲ್ಲೇ ಎಷ್ಟೊಂದು ಜನ ಹತ್ರ 3-4 ಜನ ಶೇರ್ಡ್ ಸಬ್ಸ್ಕ್ರಿಪ್ಷನ್ ತೊಗೊಂಡವ್ರೆ. ಅಂದರೆ ಒಂದು ಐಡಿಲಿ 5-6 ಜನ ನೋಡ್ತಾರೆ. ಆಮೇಲೆ ಇಲ್ಲ ಅಂದರೆ ಎಷ್ಟೊಂದು ಜನಕ್ಕೆ ಇಲ್ಲ, ಯಾವುದಾದ್ರು ಒಳ್ಳೆ ಪಿಕ್ಚರ್ ಬಂದರೆ ಮಾತ್ರ 6 ತಿಂಗಳು ನೋಡ್ತಾರೆ. ಆ್ಯಕ್ಚುಲಿ ನೋಡಿದ್ರೆ ವರ್ಷಕ್ಕೆ ಇರೋದು 1000 ರೂಪೀಸ್, 1500 ರೂಪೀಸ್ ನೆಟ್ಫ್ಲಿಕ್ಸ್ ಬಿಟ್ಟು. ಬೇರೆ ಎಲ್ಲ 1500 ಮೇಲೆ ಯಾವುದೂ ಇಲ್ಲ. ಆ್ಯಕ್ಚುಲಿ ಇವತ್ತೊಬ್ಬ ಬೆಂಗಳೂರು ಇರೋನಿಗೆ ಅಥವಾ ಸಿಟೀಸ್ ಮೆಟ್ರೋಸಲ್ಲಿ ಇರೋನಿಗೆ 1500 ಫಾರ್ ಇಯರ್ ಇಸ್ ನಾಟ್ ಬಿಗ್ ಅಮೌಂಟ್. ಅದರಲ್ಲೂ ಅವ್ರು ನೋಡ್ತಿದ್ದಾರೆ ಅಂದರೆ ಇದರ ಒಂದು ಕಂಟೆಂಟ್ ಎಕ್ಸೈಟ್ ಆಗ್ತಿಲ್ಲ, ಏನಕ್ಕೆ ಅನ್ನೆಸೆಸರಿ ವೇಸ್ಟೇಜ್ ಅನ್ನೋದು. ಸೊ ಪಿಕ್ಚರ್ಗಳು ಬರ್ಬೇಕು ಸರ್. ಓವರಾಲ್ ಎಲ್ಲ ಒಂದು ರಿಜುವನೇಟ್ ಆಗಿಕೊಂಡು ಹೋಗ್ಬೇಕು, ಎಲ್ಲ ಕಡೆ ಕರೆಕ್ಷನ್ ಮಾಡಬೇಕು. ಪಿಕ್ಚರ್ ಮಾಡ್ದಿರೋದ್ರಿಂದ ಇದು ಎಲ್ಲರೂ ಕಮ್ಮಿ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಆಗಲ್ಲ ಸಿನಿಮಾ ಮಾಡೋಕ್ಕೆ. ಯಾಕಂದರೆ ಕೊನೆಯಲ್ಲಿ ಸಫರ್ ಆಗೋದು ಒಬ್ಬ ಪ್ರೊಡ್ಯೂಸರ್ ಮಾತ್ರ. ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್ ಅಲ್ಲ ಸಿನಿಮಾಗೆ ದುಡ್ಡು ಹಾಕೋಕ್ಕೆ. ಇಂಪಾರ್ಟೆಂಟ್. ಇನ್ನೊಂದು ಪ್ರಶ್ನೆ ನನಗೆ, ಅಂದರೆ ಇವತ್ತು ಮಾರ್ಕೆಟಲ್ಲಿ ಒಂದಷ್ಟು ಹೊಸ ಸಿನಿಮಾಗಳು ಬರುತ್ತೆ, ರಿವ್ಯೂಸ್ ಚೆನ್ನಾಗಿ ಬಂದಿರುತ್ತೆ, ಇದೇನು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಪ್ರೊಡಕ್ಷನ್ ಹೌಸ್ಗೆ, ಆ ಪ್ರೊಡ್ಯೂಸರ್ಗೆ, ಆ ಡೈರೆಕ್ಟರ್ಗೆ ಒಂದು ಹೋಪ್ ಇರುತ್ತೆ, ಓಕೆ ಇದು ಹಿಂಗೆ ಆಗ್ಬಿಡ್ಬೋದು, ಆ ಥರ ಆಗ್ಬೋದು. ಪ್ರೀವಿಯಸ್ ಹಿಟ್ಗಳ ಲೆಕ್ಕಾಚಾರದಲ್ಲಿ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅಲ್ಲಿ ನೀವು ಈಗ ಡಿಸ್ಟ್ರಿಬ್ಯೂಟರ್ ನಾನು ಹಂಗಾಗಿ ಹೇಳ್ತಾ ಇರ್ತೀನಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ನನಗೆ ಈ ಶೋ ಕೊಟ್ಟಿಲ್ಲ, ನನಗೆ ಪ್ರೈಮ್ ಶೋ ಕೊಟ್ಟಿಲ್ಲ, ನನಗೆ ಈ ಶೋ ಕೊಟ್ಟಿದ್ರೆ ನನ್ನ ಸಿನಿಮಾ ಇದಾಗ್ತಿತ್ತು, ಜನ ಬರ್ತಿದ್ರು. ಸೊ ನನಗೆ ಈ ಶೋ ಹಿಂಗೆ ಹಾಕಿರೋದ್ರಿಂದ ಈ ಥರದ್ದೊಂದು ಪ್ರಾಬ್ಲಮ್ ಆಗ್ತಿದೆ ಅಂತ. ಇನ್ನೊಂದು, ಈ ಶೋ ಜನ ಬರ್ತಿದ್ದಾರೆ, ಈಗ 200 ಟಿಕೆಟ್ ಬುಕ್ ಆಯಿತು ಅಂತಂದರೆ 250 ಟಿಕೆಟ್ ಬರೋಷ್ಟೊತ್ತಿಗೆ ಮತ್ತೆ ಟಿಕೆಟ್ ರೇಟ್ ವೇರಿ ಆಗಿರುತ್ತೆ, ಚೇಂಜ್ ಆಗುತ್ತೆ.
₹200 ಟಿಕೆಟ್ ಅದು ₹250 ಆಗಿರುತ್ತೆ, ₹290 ಆಗಿರುತ್ತೆ. ಆ್ಯಂಡ್ ಈ ಥರದೊಂದು ಚೇಂಜಸ್ನ ಬುಕ್ ಮೈ ಶೋ ಮಾಡ್ತಿದೆ. ಈ ಥರದ್ದೊಂದಷ್ಟು ಬುಕ್ ಮೈ ಶೋ ಮಾಡ್ತಿಲ್ಲ, ಅದು PVR ಅವ್ರು ಮಾಡಿರೋದು ಡೈನಾಮಿಕ್ ಪ್ರೈಸಿಂಗ್. ಹೆಂಗೆ ಅಂತಂದರೆ ಸ್ಟಾರ್ಟಿಂಗ್ ಇದು ಸೇಮ್ ಥಿಂಗ್ ಎಸ್ ಏರ್ಲೈನ್ ಟಿಕೆಟ್ಸ್ ಇದ್ದಂಗೆ. ನೀವು ಫಸ್ಟೇ ಬುಕ್ ಮಾಡಿದ್ರೆ ಏರ್ಲೈನ್ ಟಿಕೆಟ್ಸ್ ಕಮ್ಮಿಗೆ ಸಿಗುತ್ತೆ. ಕ್ಲೋಸರ್ ಟು ಟ್ರಾವೆಲ್ ಡೇಟ್ ಬುಕ್ ಮಾಡಿದ್ರೆ ನೀವು ಜಾಸ್ತಿ ಇರುತ್ತೆ, ಅಂದರೆ ನಂಬರ್ ಆಫ್ ಸೀಟ್ಸ್ ಅವೈಲಬಿಲಿಟಿ ಕಮ್ಮಿ ಇದ್ದಾಗಲೂ ಜಾಸ್ತಿ ಇರುತ್ತೆ. ಅವಾಗ ನೋಡಬೇಕಾದವನು ನನಗೆ ಅದೇ ಶೋ ಟೈಮಿಂಗ್ ನಂಗೆ ಸೆಟ್ ಆದರೆ ಮಾತ್ರ ಅವ್ನು ಹೋಗ್ತಾನೆ, ಇಲ್ಲಾಂದರೆ ನೆಕ್ಸ್ಟ್ ಡೇ ನೋಡೋದು ನೆಕ್ಸ್ಟ್ ಡೇ ಕಮ್ಮಿನೇ ಇರುತ್ತೆ. ಇಟ್ಸ್ ಎ ಡೈನಮಿಕ್ ಪ್ರೈಸಿಂಗ್ ಸಿಸ್ಟಮ್ ಮಾಡಿರೋದು, ಅದು ವರ್ಕ್ ಆಗಿದೆ ಎಷ್ಟೊಂದು ಸತಿ. ಈಗ ನನಗೆ ಭಾನುವಾರ ಮಾತ್ರ ಟೈಮ್ ಇದ್ದಾಗ ಇನ್ನೊಂದು ₹200 ನಂಗೆ ಜಾಸ್ತಿ ಇಲ್ಲದೆ ಇರ್ಬೋದು, ಬೇರೆಯವ್ನಿಗೆ ಜಾಸ್ತಿ ಇರ್ಬೋದು. ಅದು ನನಗೆ ಯಾಕೆ ₹200 ಇವತ್ತು ಕೊಟ್ಟು ಹೋಗಲಿ, ನಂಗೆ ನಾಳೆ ಫ್ರೀ ಆಗಿದ್ದೀನಿ, ನಾನು ನಾಳೆ ನೋಡ್ಕೋತೀನಿ ಅನ್ನೋನು ಇದು ನೋಡ್ಕೋಬೋದು. ಸೊ ದಟ್ಸ್ ಎ ಡೈನಮಿಕ್ ಪ್ರೈಸಿಂಗ್ ಇಸ್ ಕರೆಕ್ಟ್ ಅಂತ ಅನ್ಸುತ್ತೆ. ಸಿನಿಮಾ ಹೈಪ್ ಆಗಿ ಲಾಸ್ಟ್ ಟಿಕೆಟ್ಸ್ ಮಾತ್ರ ಜಾಸ್ತಿ ಇರುತ್ತೆ, ಹಾಗಂತ ಅವ್ರೇನು ಫ್ರಂಟ್ ರೋ ಟಿಕೆಟ್ಸ್ ಜಾಸ್ತಿ ಮಾಡ್ತಿಲ್ಲ. ಅದನ್ನು ಸೆಗ್ಮೆಂಟ್ ವೈಸ್ ಏನು ಇರುತ್ತೆ ಅದು ತಕ್ಕಂಗೆ ಅದು ಇದೆ. ಬಟ್ ಏನಕ್ಕೆ ಮಾಡ್ತಾವ್ರೆ, ಬುಕ್ ಮೈ ಶೋ ಮಾಡ್ತಿಲ್ಲ. ಬುಕ್ ಮೈ ಶೋ ಇಸ್ ಜಸ್ಟ್ ಆನ್ ಆ್ಯಪ್ ಸರ್, ಅವರು ಮಧ್ಯದ ಗೇಟ್ ಕೀಪರ್ಸ್ ಥರ ಅಷ್ಟೇ, ಒಳಗೆ ಬಿಡೋಕ್ಕೆ. ಬುಕ್ ಮೈ ಶೋಲ್ಲಿ ಬುಕ್ ಮಾಡೋರಿಗೆ ಅದು ಇದಾಗ್ತಿದೆ ಅನ್ನೋದು. ನೀವು PVR ವೆಬ್ಸೈಟಲ್ಲಿ ಅದೇ ನಿಮ್ಗೆ ಹೇಳಿದ್ದು. ನಾನು ಏನು ಅಂದಿದ್ದು ಅಂದರೆ ಇಟ್ಸ್ ಪಿಕ್ಚರ್, ಅದು ಇಟ್ಸ್ ಅ ಸೈನ್ ದಟ್ ಫಿಲ್ಮ್ ಹೌಸಸ್ ಅಂದರೆ ಹೌಸ್ಫುಲ್ ಆಗ್ತಿದೆ ಅನ್ನೋದು ಸೈನ್. ಅದು ಮೇ ಬಿ ಅದನ್ನು ಕಮ್ಮಿ ಮಾಡಿಸ್ಬೋದು. ಅದು ಅಗೇನ್ ಡಿಸ್ಟ್ರಿಬ್ಯೂಟರ್ ಪ್ರೊಡಕ್ಷನ್ ಕೈಲಿದೆ. ನಮಗೆ ಡೈನಮಿಕ್ ಬೇಡ, ನಮ್ಗೆ ಈ ಪಿಕ್ಚರ್ಗೆ ಫ್ಲಾಟ್ ರೇಟ್ ಇಟ್ಬಿಡಿ ಅನ್ನೋದಂದರೆ ಅವ್ರು ಮಾಡ್ತಾರೆ. ಅವರು ಹೇಳಿರ್ತಾರೆ. ಈಗ ಎಷ್ಟೊಂದು ಪಿಕ್ಚರ್ ನಮ್ಗಳು ಟಗರು ಪಲ್ಯನೇ ನಾನು ₹150 ಇಟ್ಟು ಫಸ್ಟ್ 3 ಡೇಸು ಬರೀ ಒರೈನ್ ಮಾತ್ರ 180 ಇಟ್ಟಿದ್ದು. ಯಾಕಂದರೆ ಅಗೇನ್ ಒರೈನಲ್ಲಿ ಕೊಡೋ ಫೆಸಿಲಿಟೀಸ್ ನೀವು ಬೇರೆ ಕಡೆ ಇಲ್ಲ. ಅದಕ್ಕೆ ಅವ್ರಿಗೆ ಆಮೇಲೆ ಅದು ತಕ್ಕಂಗೆ ಅವ್ರಿಗೂ ರೆಂಟು ಆಗಲಿ, ಅವ್ರಿಗೆ ಸರ್ವಿಸ್ ಚಾರ್ಜಸ್ ಅಂದರೆ ಅವ್ರ ಆಪ್ರೇಷನ್ ಕಾಸ್ಟ್ ಅವ್ರಿಗೂ ಜಾಸ್ತಿ ಇರೋದ್ರಿಂದ ಅಲ್ಲಿ ಅದು ಮಾತ್ರ ₹180 ಇಡೋಣ, ಬೇರೆ ಕಡೆ ಎಲ್ಲ ₹150 ಇಡೋಣ ಅಂತ ಅಂದರು. 180 ನಾನು November 1st ಆದಾಗ ಅದು 270 ಇತ್ತು. ಬಟ್ ಜನ ಫುಲ್ ಹೌಸ್ ನೋಡಿದ್ರು ಲಾಸ್ಟ್ ರೋ. ಅದನ್ನು ಪಿಕ್ಚರ್ ಟಾಕ್ ಬಂದಾದ್ಮೇಲೆ ಐ ಡೋಂಟ್ ಥಿಂಕ್ ಪೀಪಲ್ ವಿಲ್ ಕೇರ್ ಅಬೌಟ್ ಎಷ್ಟು ನೋಡಲೇಬೇಕು ಅನ್ನೋ ಬಂದಾಗ. ಎಷ್ಟೋ ಸಿನಿಮಾ ಈಗ ತಮಿಳ್ ಲಿಯೋ ಅನಿಸುತ್ತೆ 2000 ಇಟ್ಟವ್ರೆ ಡೇ 1 ಫಸ್ಟ್ ಅರ್ಲಿ ಮಾರ್ನಿಂಗ್ ಶೋ. ನೋಡಿದ್ರು ಇದೊಂದು ಇದೆ ಅಂದರೆ ಐ ಮೀನ್ ದೊಡ್ಡ ಸಿನಿಮಾಗಳು ಬಂದಾಗ, ತುಂಬ ಹೈಪಡ್ ಸಿನಿಮಾಗಳು ಬಂದಾಗ ಫಸ್ಟ್ ಡೇ ಆ ಶೋಸ್ಗೆ ತುಂಬ ಹ್ಯೂಜ್ ರೇಟ್ ಇಡ್ತಾರೆ. ₹500, ₹600 ಟಿಕೆಟ್, ₹800 ಟಿಕೆಟು ಮಾಡಿದ್ದಾರೆ. ಇವಾಗ ನೀವು ಹೇಳಿದ್ರಿ ₹2000. ಸೊ ಈ ಥರದೊಂದು ಕಂಪ್ಲೇಂಟ್ ಬರುತ್ತೆ. ಅಷ್ಟೆಲ್ಲ ಏನಕ್ಕೆ ಮಾಡ್ತಾರೆ, ನಾವು ನೋಡ್ತೀವಲ್ವಾ ಅಂತ. ಇನ್ನೊಂದು ಶೋ ಇದೆ ಸರ್, ಅದು ಒಂದೇ ಶೋ ಇಲ್ವಲ್ಲ ನೋಡೋರು. ಸೊ ಅಲ್ಲ, ನನಗೆ ನೋಡಿದ್ರೆ ಈ ತೆಲುಗು ಪಿಕ್ಚರು ಈಗ ನಿಮ್ಗೆ RTC X ರೋಡ್ಸ್ ಅಂದರೆ ನಮ್ಮ KG ರೋಡ್ ಗಾಂಧಿನಗರ್ ಇದ್ದಂಗಲ್ಲಿ ಹೈದರಾಬಾದಲ್ಲಿ, ನೀವು ಅಲ್ಲಿನೂ ಅಷ್ಟೇ ಎನಿ ತೆಲುಗು ದೊಡ್ಡ ಹೀರೋ ಪಿಕ್ಚರು ಅರ್ಲಿ ಮಾರ್ನಿಂಗ್ ಶೋ ಅಂತ 6 ಗಂಟೆ ಶೋ ಅಂತ ಏನಿರ್ತೀವಿ, ಅಥವಾ ರಾತ್ರಿ 12 ಗಂಟೆ ಶೋ ಏನಿರ್ತದೆ, ಅದು 2000, 1500 ಇರುತ್ತೆ. ಅದು ಒಂದು ಕ್ಯಾಟಗರಿ ಇರ್ತಾರೆ ಫ್ಯಾನ್ಸ್ ಅಂತ, ಡೈ ಹಾರ್ಡ್ ಫ್ಯಾನ್ಸ್ ಅಂತ ಏನು ಹೇಳ್ತಾರೆ. ಅವ್ರು ಎಷ್ಟೇ ಕೊಟ್ಟರು ನಮ್ಮ ಬಾಸ್ ಪಿಕ್ಚರ್ ನಾವೇ ನೋಡಬೇಕು, ಫಸ್ಟೇ ನಾವೇ ನೋಡಬೇಕು ಅನ್ನೋದು ಇರುತ್ತೆ. ಅವ್ರು ನೋಡ್ತಾರೆ. ಎಲ್ಲರೂ ಆ ಕ್ಯಾಟಗರಿಗೆ ಏನಿಲ್ಲ ಅಲ್ವಾ. ಈ KGF ಜಾಸ್ತಿ ಇದ್ದಾಗ ನೋಡಿದ್ರು, ಕಾಂತಾರ ಅದೇ ದೊಡ್ಡ ಮಾಡಿಕೊಂಡು ರೇಟ್ಗಳು ಏನು ಜಾಸ್ತಿ ಇರಲಿಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಹೈಪ್, ಡಿಮಾಂಡ್ ತಕ್ಕಂಗೆ ಸರ್ ಅದು. ಇನ್ನೊಂದು ಅದೇ ಆಗಲೇ ಹೇಳ್ತದೆ, ಈ ಶೋಸು ಟೈಮಿಂಗು ಇದು ಏನದು ಆ್ಯಕ್ಚುಲಿ ಸರ್? ಶೋ ಟೈಮಿಂಗ್ಸ್ ಏನು, ನಾವು ಅಟ್ಲೀಸ್ಟ್ ನಾವೇನು ಪ್ಲ್ಯಾನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಅಂದರೆ ಒಂದು ಏರಿಯಾದಲ್ಲಿ ಒಂದು 4 ಥಿಯೇಟ್ರ್ ಇರ್ಬೋದು. ಆ 4 ಶೋ ಟೈಮಿಂಗ್ಸ್ ಏನಿದೆ ದಿನಕ್ಕೆ 10, 1, 4, 7 ಅಂದರೆ ಅರೌಂಡ್ ದಟ್ ಆಲ್ ದೋಸ್ 4 ಶೋ ಟೈಮಿಂಗ್ಸ್ನು ಕವರ್ ಮಾಡೋಕ್ಕೆ ಹೋಗ್ತೀವಿ ಒಂದು 2-3 ಇದರಲ್ಲಿ. ಕೆಲವೊಂದು ಸಿನಿಮಾಗೆ ದೇ ಆಲ್ ಸ್ಟಾರ್ಟ್ ವಿತ್ 1 or 2 ಶೋಸ್. ಚೆನ್ನಾಗಾದರೆ ಅವ್ರಿಗೆ, ಯಾಕಂದರೆ ಮಲ್ಟಿಪ್ಲೆಕ್ಸ್ ಎಲ್ಲ ಶೇರಿಂಗ್ ಸಿಸ್ಟಮಲ್ಲಿ ವರ್ಕ್ ಆಗೋದು. ಸೊ ಅವ್ರಿಗೆ ಜನ ಬಂದರೆ ಅವ್ರಿಗೂ ರೆವೆನ್ಯೂ, ಜನ ಬರ್ದರೆ ಅವ್ರಿಗೆ ರೆವೆನ್ಯೂ ಇಲ್ಲ. ಸ್ವಲ್ಪ ಟೈಮ್ ತೊಗೊಳತ್ತೆ ಪಿಕಪ್ ಆಗೋಕ್ಕೆ, ಎಸ್. ಬಟ್ ಈಗ ಶೆಲ್ಫ್ ಲೈಫ್ ಇರೋದೇ ಕಮ್ಮಿ. ನಿಮಗೆ 4 ದಿನದಲ್ಲಿ ಪ್ರೂವ್ ಆಗಲೇಬೇಕು. ಹೇಗೆ ಪ್ರೂವ್ ಮಾಡ್ತೀರಾ? ಇವತ್ತು ಒಂದು ವರ್ಡ್ ಆಫ್ ಮೌತ್ ಚೆನ್ನಾಗಿದ್ದರೆ ನೈಟೋ ಪಿಕ್ಚರ್ ಚೆನ್ನಾಗಿದೆ. ಲವ್ ಮಾಕ್ಟೇಲ್ 1 ಎಕ್ಸಾಂಪಲ್ ತೊಗೊಳ್ಳೋಣ. ಫಸ್ಟ್ ವೀಕ್ ಓಡಲಿಲ್ಲ. ಆವತ್ತು ಆಮೇಲೆ ರಘು ದೀಕ್ಷಿತ್ ಅವ್ರು ಭಾಳ ಬೇಜಾರಲ್ಲಿ ಒಂದು ವೀಡಿಯೋ ಬಿಟ್ಟರು. ಸಿನಿಮಾ ಜನ ಬಂದರು. ಅದು 1 ಶೋ ಎಕ್ಸ್ಟ್ರಾ ಕೊಟ್ಟರು. ಶಾರದಾ ಥಿಯೇಟ್ರಲ್ಲಿ ಮಾತ್ರ ಶೋ ಇದ್ದಿದ್ದು ಅನಿಸುತ್ತೆ. ಆಮೇಲೆ DRC ಮೈಸೂರಲ್ಲಿ 1 ಶೋ ಕೊಟ್ಟರು. ಆ 1 ಶೋ ನೆಕ್ಸ್ಟ್ ಡೇ 5 ಶೋ ಆಯಿತು. ಸೊ ವರ್ಡ್ ಆಫ್ ಮೌತ್ ಟ್ರಾವೆಲ್ಸ್ ಫಾಸ್ಟರ್. ಕೆಲವೊಂದಕ್ಕೆ ವರ್ಡ್ ಆಫ್ ಮೌತ್ ಹೋಗಿಲ್ಲ. ಆಮೇಲೆ ನನ್ನ ಸಿನಿಮಾ ಯಾವಾಗಲೂ ನನಗೆ ತುಂಬ ಚೆನ್ನಾಗಿದ್ದೇ ಇರುತ್ತೆ ನಾನು ಮಾಡಿದಾಗ. ಅದು ಎವ್ರಿ ಒನ್ ಅದನ್ನು ಎಕ್ಸೆಪ್ಟೆನ್ಸ್. ಸಿನಿಮಾ ವರ್ಕ್ ಆಗಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆ ಅನ್ನೋದನ್ನು ನೆಕ್ಸ್ಟ್ ಪಿಕ್ಚರ್ ಮಾಡೋಕ್ಕೂ ಮುಂಚೆ ಕೂತ್ಕೊಂಡು ಅಲ್ಲಿ ಮಾಡಿಲ್ದಿರೋ ತಪ್ಪುಗಳು, ಅದು ಮಾಡಿರೋ ತಪ್ಪುಗಳನ್ನೆಲ್ಲ ರಿಪೀಟ್ ಮಾಡ್ದಾರಂಗೆ ಹೋಗ್ಬೇಕು. ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ ಸರ್, ಎಲ್ಲರೂ ಮಾಡಿರ್ತಾರೆ, ಅದರಲ್ಲೇನು ತಪ್ಪಿಲ್ಲ. ಬಟ್ ಶೋ ಟೈಮಿಂಗ್ಸು ಇಂಚೂರು ಲೆಂತ್ ಸಿಕ್ಕಲಿ, ಈಗ ಒಂದು ಏನಾಗುತ್ತೆ ಸ್ವಲ್ಪ ಸ್ಪೇಸ್ ಸಿಕ್ಕಲಿ ಅಂದರೆ ಬರಬೇಕು ಸರ್. ಅದು ಒಂದು ಟೈಮ್ ನೋಡಿಕೊಂಡೇ ಬರಬೇಕು. ಈಗೇನಾಗುತ್ತೆ, ಬಡ್ಡಿ ಬಿಲ್ಡ್ ಹಾಕ್ಕೊಂಡು ಹೋಗುತ್ತೆ. ಕೆಲವೊಂದು ಅದೇ ವಾರ ಮಾಡಬೇಕು ಅಂತ ಆ ವಾರ 4-5 ಪಿಕ್ಚರ್ ಇರುತ್ತೆ. ಈ 4-5 ಪಿಕ್ಚರಲ್ಲಿ ಜನ ಇವತ್ತು ಒಬ್ಬ ಸಿನಿಮಾ ಥಿಯೇಟ್ರಲ್ಲಿ ನೋಡೋನು ಈ 4-5 ಪಿಕ್ಚರಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಒನ್ಗೆ ಹೋಗ್ತಾರೆ. ನೀವು 4th ನೀವು 100% ಅದಕ್ಕೆ ಬರಬೇಕು ಅನ್ನೋ 1, 2, 3 ಫೇಲ್ ಆಗಿರಬೇಕು, ಅಥವಾ ನಿಮಗೆ ಎಕ್ಸೈಟ್ ಆಗಬಾರ್ದು. ಅವಾಗ 4th ಬರ್ತಾನೆ. 4th ಚೆನ್ನಾಗಿರ್ಬೋದು, ಬಟ್ ಕಳೆದೋಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿರೋದು ಅಷ್ಟೇ.
ಗ್ಯಾಪ್ ಇರೋದು, ಶೆಲ್ಫ್ ಲೈಫ್ ಇರೋದು ಅಷ್ಟೇ ಒಂದೇ ವಾರ. ಈಗ ನಾನು 15th ನಾವು ಅನೌನ್ಸ್ ಮಾಡಿದ್ವಿ, August 15th. ಆಮೇಲೆ ಭೀಮಾ ಅವ್ರು 9th ಅನೌನ್ಸ್ ಮಾಡಿದ್ರು. ಆಮೇಲೆ ಗಣೇಶ್ ಸರ್ ಬಂದಿದ್ದಾರೆ, ಕೃಷ್ಣಂ ಪ್ರಣಾಂಸಕ್ಕೆ. ಆಮೇಲೆ ಗೌರಿ ಬಂದಿದೆ. ಗೌರಿ ಕೇಳಿದ್ವಿ, ಇಂದ್ರಜಿತ್ ಅವ್ರನ್ನೂ ಕೇಳಿದ್ವಿ, ಜಯಣ್ಣನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು. ಬಟ್ ಅವರು ಲಂಕೇಶ್ ಸರ್ ಅವರು ದೊಡ್ಡವ್ರದ್ದು ಅವತ್ತೇ ಹುಟ್ಟಿದಬ್ಬ. ಸೊ ಫಸ್ಟ್ ಸಿನಿಮಾ ಅವ್ರ ಮೊಮ್ಮಗನ ಸಿನಿಮಾ ಅವತ್ತೇ ಮಾಡೋ ಸೆಂಟಿಮೆಂಟ್ ಇದೆ. ಸೊ ನಾವು ಜಾಸ್ತಿ ಇದು ಮಾಡೋದು. ಆ್ಯಸ್ ನಮಗೇನು ಒಂದು ವಾರ ಮುಂದಕ್ಕೆ ಹೋಗೋಕೆ ರೆಡಿ, ನಾವೇ ಮುಂದಕ್ಕೆ ಹೋದ್ವಿ. 23rd ರಿಷಬ್ದು ಲಾಫಿಂಗ್ ಬುದ್ಧ ಇತ್ತು, ಅದು ನಾವೇ ಮಾಡ್ತಿರೋ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋ ಪಿಕ್ಚರ್. ರಿಷಬ್ಗೆ ಫೋನ್ ಮಾಡಿದೆ, ರಿಷಬ್ ಒಂದು ವಾರ ಮುಂದಕ್ಕೆ ಹೋಗೋದು. ಓಕೆ, ನಾನು ಕೇಳ್ಕೊಂಡು ಹೇಳ್ತೀನಿ, ನಾನು ಎಲ್ಲ ಟೀಮ್ ಜೊತೆ ಡಿಸ್ಕಸ್ ಮಾಡಿ. ಅವರು ಫೋನ್ ಮಾಡಿ, ಅವ್ರು 30th ಹೋಗ್ತಾರೆ. ಇಟ್ಸ್ ಅ ಹೆಲ್ತಿ ಡೆವಲಪ್ಮೆಂಟ್. ಈ ಥರ ನಡೀಲೇಬೇಕು. ಒಬ್ಬ ಪ್ರೊಡ್ಯೂಸರ್ ಇನ್ನೊಬ್ಬ ಪ್ರೊಡ್ಯೂಸರ್ ಹತ್ರ ಮಾತಾಡ್ತಾ ಇರುವಾಗ ಮಾತಾಡ್ಕೊಂಡು ಯಾವಾಗ ಡಿಸ್ಕಸ್ ಆಗುತ್ತೆ ಇದೆಲ್ಲ ಕಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಅವ್ನು ಬೇಡ ಅಂತ ಕಣ, ಅವನೇನು ನಿಮ್ಮ ಬಗ್ಗೆ ಹೆಂಗೋ ಹೇಳ್ತಾವ್ನು. ಎಲ್ಲ ಈ ಮಧ್ಯದವ್ರು ತುಂಬ ಯಾವಾಗಲೂ ಡೈರೆಕ್ಟ್ ಕಮ್ಯುನಿಕೇಷನ್ ಇಟ್ಕೋಬೇಕು ಸರ್. ತುಂಬ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಈ ಯಾರೋ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಅದನ್ನ ಇಟ್ಕೊಂಡು ನಿಮ್ಮ ತಲೆಯಲ್ಲಿ ನೀವೇ ಕಥೆಗಳು ಡೆವಲಪ್ ಹೋದಾಗ ಎಲ್ಲ ಸಮಸ್ಯೆಗೂ ಅದೇ ರೀಸನ್. ನೀವು ಕೂತ್ಕೊಂಡು ಮಾತಾಡ್ತಿದ್ರೆ, ನೀವು ಮಲಯಾಳಮಲ್ಲಿ ಅದು ಆಗಲ್ಲ, ನೀವು ತೆಲುಗುಲಿ ಅದು ಆಗಲ್ಲ. ತೆಲುಗುಲಿ ಏನಾದರೂ ಈ ಥರ ಸಮಸ್ಯೆ ಇದ್ದರೆ 3 ಜನ ಪ್ರೊಡ್ಯೂಸರ್ಸ್ ಬರ್ತಾರೆ, ಮಾತಾಡ್ತಾರೆ. ಈಗ ಎಷ್ಟೊಂದು ಸತಿ ಆಗಿದೆ. ಈಗ ನಿಮಗೆ ದಿಲ್ರಾಜು ಅವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರು, ಈ ಸಿನಿಮಾ ಇವತ್ತಾಗಬಾರ್ದು, ಈ ಸಿನಿಮಾ ಅವತ್ತಾಗಬೇಕು ಎಲ್ಲ. ಸೊ ಓಕೆ, ಅದಕ್ಕೊಂದು ರಜಾ ಇತ್ತು. ಇವ್ರು ಯಾರೋ ಬಂದಿದ್ದಾರೆ, ಅವ್ರಿಗೂ ಯಾವಾಗ ಕಾಂಪನ್ಸೇಷನ್ ಹೆಂಗೆ ಬರಬೇಕು ಹಂಗೆಲ್ಲ ಮಾಡಿದ್ದಾರೆ. ಆ ಥರದ್ದು ವಾತಾವರಣ ನಮ್ಮಲ್ಲಿ ಇಲ್ಲ, ಆಗಬೇಕು. ಅದೇ ಯಾಕಿಲ್ಲ ಅಂತ ಗೊತ್ತಿಲ್ಲ ಸರ್. ನಾವು ರೆಡಿ, ನಾವು ಆಕ್ಸೆಸಿಬಲ್. ನಾವು ಎಲ್ಲಿ ಆಫೀಸಲ್ಲಿ ಇರ್ತೀವಿ, ಗಾಂಧಿನಗರಲ್ಲಿ ಇರ್ತೀವಿ ಅಥವಾ ಈ ಆಫೀಸಲ್ಲಿ ಇರ್ತೀವಿ. 2 ಆಫೀಸ್ ಬಿಟ್ಟು ನಾವೆಲ್ಲೂ ಇರಲ್ಲ. ಎಕ್ಸೆಪ್ಟ್ ಶೂಟಿಂಗ್ ಬಿಟ್ಟರೆ ನಾವು ಇಲ್ಲಿ ಎನಿ ಟೈಮ್ ಬಿಫೋರ್ 6 o'clock ಸಂಜೆವರೆಗೂ ಸಿಕ್ಕಿದ್ರೆ ನಾವು ಸಿಗ್ತೀವಿ. ನಮಗೆ ಆಕ್ಸೆಸ್ ಈಸಿ. ಬಟ್ ಬರಬೇಕು. ನಾನು ಹೇಳ್ತಿಲ್ವಾ, ಅವರವರೇ ತಲೆಯಲ್ಲಿ ಅವರವರೇ ಏನೇನೋ ಕಥೆಗಳನ್ನ, ಹಂಗೆ ಹೇಳಿದ್ರಂತೆ, KRG ಅವ್ರು ಹಂಗೆ ಹೇಳಿದ್ರಂತೆ, XYZ ಹಿಂಗೆ ಹೇಳಿದ್ರಂತೆ ಇವ್ರ ಬಗ್ಗೆ ಅಂತ. ನಮಗೂ ಎಷ್ಟೊಂದು ಜನ ಬಂದು ಏನೋ ಹಂಗಂದ್ರೆ ನಿಮ್ಮ ಬಗ್ಗೆ ಹಿಂಗೆ ಮಾತಾಡ್ತಿದ್ರು ಅಂತ ನಾವು ಹಿಂಗೆ ಕೇಳಿಸ್ಕೊಂಡು ಹಿಂಗೆ ಬಿಟ್ಬಿಡ್ತೀವಿ. ಈಗ ನನಗೆ ಪ್ರವೀಣ್ ಹಿಂಗೆ ಹೇಳಿದ್ರು ಅಂತಂದರೆ ಅಂದ್ರೆ ನಂಗೆ ಪ್ರವೀಣ್ ಏನು ಅಂತ ಗೊತ್ತು. ಸೊ ನಾನು ಏನಾದರೂ ನಿಮ್ಗಿದ್ರೆ ನಿಮ್ಮ ಹತ್ರನೇ ಫೋನ್ ಮಾಡ್ತೀನಿ ಅಂತ ನಿಮಗೆ ಮೆಸೇಜ್ ಮಾಡ್ತೀನಿ, ಸರ್ ಹಿಂಗೇನು ಕರೆಕ್ಟಾ ಆಯ್ತು ಹಿಂಗೆ ಹೇಳಿದ್ರಂತ, ಹೌದಾ, ಯಾಕೆ ನಮ್ಮ ಕಡೆಯಿಂದ ಓಕೆ, ನನ್ನ ಕಡೆಯಿಂದ ತಪ್ಪಾಗಿದ್ದರೆ ಸಾರಿ ಕೇಳೋದು ದೊಡ್ಡದೇನು ಸರ್. ತಪ್ಪು ಮಾಡೋದನ್ನ ಸಾರಿ ಕೇಳಲೇಬೇಕು. ಸಿನಿಮಾ ಚೆನ್ನಾಗಿದೆ, ಎಲ್ಲೋ ಒಂದು ಪಾಸಿಟಿವ್ ವರ್ಡ್ ಆಫ್ ಮೌತ್ ಉಟ್ಕೋತಿದೆ ಅಂದಾಗ ಅವ್ರ ಕೈಲಾದಷ್ಟು ಸಹಾಯ ಮಾಡಬೇಕು. ಸಿಂಪಲ್ ಸುನಿ ಅವರು ಯಾವುದೇ ಪಿಕ್ಚರ್ ಅವ್ರು ಒಂದು ಟ್ವೀಟೋ ಅಥವಾ ಇನ್ಸ್ಟಾ ಪೋಸ್ಟ್ ಹಾಕೇ ಇರ್ತಾರೆ. ಈ ಸಿನಿಮಾ ಕತೆ ಕೇಳಿ ಕಳಿಸ್ಲಾ ಅಂತ ಅನ್ನೋನ್ಗೆ ನಂಬರ್ ಸಿಗೋನು. ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲ ಕಾಂಟ್ರಾಕ್ಟರ್ ನನ್ನ ನಂಬರ್ ಸಿಗಲ್ವಾ ಸರ್? ಈಗ ನಾನು 500 ಜನ ಕರ್ಕೊಂಡು ಹೋಗಿ ಪಿಕ್ಚರ್ ತೋರಿಸಿದ್ರೆ 500 ಜನದಲ್ಲಿ ಒಂದು 200 ಜನಕ್ಕೆ ಇಷ್ಟ ಆದರೆ ಆ 200 ಜನ 2000 ಜನ ಕೇಳ್ತಾರೆ ಅನ್ನೋದನ್ನ ಒಂದು ಟೈಪ್ ಆಫ್ ಮಾರ್ಕೆಟಿಂಗ್. ಸಿನಿಮಾ ಚೆನ್ನಾಗಿಲ್ಲ ಅಥವಾ ಜನ ಬಂದಿಲ್ಲ ಅಂದಾಗ ಜನಕ್ಕೆ ಬೈಯೋದೇನು. ಕೆಲವೊಂದಕ್ಕೆ ಸಹಾಯ ಮಾಡೋಕ್ಕಾಗತ್ತೆ, ಕೆಲವೊಂದು ಸಹಾಯ ಮಾಡೋಕ್ಕಾಗಲ್ಲ. ಎಲ್ಲ ಸಿನಿಮಾಗೆ ನಾವು ಮಾಡೋಕ್ಕಾಗಲ್ಲ. ಆ ಥರ 1000 ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಜನ ಒಬ್ಬನ ಭೇಟಿ ಮಾಡಿ ಇನ್ನೊಬ್ಬ ಓನ್ಲಿ ಇನ್ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಬಿಟ್ಟರೆ ಇನ್ನೊಬ್ಬನ ಭೇಟಿನೇ ಆಗಲ್ಲ ಸರ್. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ.